ಅಣ್ಣ ಏನಕ್ಕೆ ಇದನ್ನು ಸುಣ್ಣ ಹೊಡಿಯೋದು ಸರ್? ಇದು ಗೆದ್ಲಿಡಿಬಾರ್ದು. ಹಾಂ. ಮತ್ತು ಪ್ಲಸ್ ಪಾಯಿಂಟ್ ಏನಂದರೆ ಕೊರೆ ಬಿಸಿಲು ಬೀಳಬಾರ್ದು ಅಂತ. ಕೊರೆ ಅಂದರೆ ಕೊರೆ ಬಿಸಿಲು ಅಂತಲ್ಲ, ಏನಾಗ್ತದೆ ಬಿದ್ದರೆ? ಬುಡ ಎಲ್ಲ ಹಾಂ ಸೇರಿ ಇದಾಗುತ್ತೆ. ಹಾಂ ಕಾಂಡ ಇರುತ್ತಲ್ಲ, ಹಾಂ, ಎಲ್ಲ ಬಿಸಿಲು ಏನದು ಬೀಟೆ ಬರುತ್ತಾ ಖಂಡಿತ ಬಿಸಿಲಿಗೆ? ಖಂಡಿತ ಬರುತ್ತೆ. ನೀವು ಸುಣ್ಣನೇ ಹೊಡಿತಾ ಇರೋದು? ಸುಣ್ಣಕ್ಕೆ ಮಿಕ್ಸ್ ಮಾಡಿದ್ದೀರಾ? ಸರ್ ಒಬ್ಬರು ಮಿಕ್ಸ್ ಮಾಡ್ತಾರೆ. ಹ್ಞೂ ಮೈದಾ, ಹ್ಞೂ, ಬೆಲ್ಲ ಮಿಕ್ಸ್ ಮಾಡ್ತಾರೆ. ನಾವೇನು ಮಾಡಿಲ್ಲ ಸರ್, ಹಂಗೆ ಹೊಡಿತಾ ಇದ್ದೀನಿ. ಒಳ್ಳೆ ಪ್ಲಾನ್ ಮಾಡಿದ್ದೀರಾ, ಜಾಸ್ತಿ ಗಾಸಿ ಪಡಂಗಿಲ್ಲ. ಹೌದು ಸರ್, ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ. ಹಾಂ, ಒಂದು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಎಷ್ಟು ಗಿಡ ಕೊಡ್ತಿದ್ದೀರಾ? ಸರ್ ನಾನು ಈಗ ಸದ್ಯಕ್ಕೆ ಒಂದು 400 ಗಿಡ ಕೊಡ್ತಿದ್ದೀನಿ. ಹಾಂ, ಇನ್ನೊಂದು 200 ಗಿಡ ಇದೆ ಸರ್ ಹೊಡಿಬೇಕು. ಒಟ್ಟು 600 ಗಿಡ ಅದಾವಾ? ಹೌದು ಸರ್. ನೋಡಿ ಗೆಳೆಯರೆ, ಶ್ರಮಜೀವಿ ರೈತ ಡ್ರಿಪ್ ಮಾಡಿಸಿದ್ದಾರೆ ನೀರಿಗೆ ಬೇಸಿಗೆಯಲ್ಲಿ. ಈಗ ನೀರು ಬಣ್ಣ ಹೊಡಿತಾ, ಸುಣ್ಣ ಹೊಡಿತಾ ಇದ್ದಾರೆ ಗಿಡಗಳಿಗೆ. ನೋಡಿ ಒಳ್ಳೆ ಐಡಿಯಾ ಮಾಡಿದ್ದಾರೆ. ಬೇಗ ನಾವು ಬ್ರಷಲ್ಲೆಲ್ಲ ಹೊಡಿಬೇಕು ಅಂದರೆ ಜಾಸ್ತಿ ಸಮಯ ತಗೊತದೆ. ಈ ಥರ ಮಾಡ್ಕೊಳೋದ್ರಿಂದ ಒಂದು ಕಾವಲು ಗಡ್ಡಿಗೆ ಒಂದು ಬಟ್ಟೆ ಕಟ್ಕೊಂಡು ಸುಣ್ಣದಲ್ಲಿ ನೆನೆಸ್ಕೊಂಡು ಹಾಕ್ತಾಯಿದ್ದಾರೆ, ಬೇಗ ಆಗುತ್ತೆ. ಇದು ಗೆದ್ಲತ್ತಂತ ಏನೋ ಸಾಧ್ಯತೆ ಇರುತ್ತಾ? ಇಲ್ಲ ಸರ್, ಸುಣ್ಣ ಹೊಡೆದ್ರೆ ಯಾವುದೇ ಕಾರಣಕ್ಕೂ ಗೆದ್ಲು ಬರಲ್ಲ. ಅದಕ್ಕೋಸ್ಕರ ಹೊಡಿತಾ ಇದ್ದೀವಿ. ನಮ್ದೆಲ್ಲ ಸ್ವಲ್ಪ ದೊಡ್ಡ ಗಿಡ ಆಗಿದೆ, ಏನು ಹೊಡಿತಾ ಇದ್ರು ನಡೆಯೋದು. ಆದ್ರೂ ಗೆದ್ಲತ್ತು ಬರ್ತೀವಿ. ಸ್ವಲ್ಪ ಕೆಂಪೇನೆಲ್ಲ ಬೇಸಿಗೆಯಲ್ಲಿ ತುಂಬ ಗೆದ್ಲು ಬರೋದು. ಹಿಂಗೆ ಯಾರನ್ನ ಕೇಳಿದಾಗ ನಮ್ಮ ಅಪ್ಪಾಜಿ ಹೇಳಿದ್ರು, ಗೆದ್ಲು ಬರಲ್ಲ ಹೊಡಿಯಪ್ಪ ಅಂದ್ರು. ಅದಕ್ಕೋಸ್ಕರ ಹೊಡಿತಾ ಇದ್ದೀವಿ. ನಮ್ಮ ಅಪ್ಪಾಜಿಗೆ ಅವ್ರ ಫ್ರೆಂಡ್ ಏನೋ ಹೇಳಿದ್ರಂತೆ, ಹಾಗಾಗಿ ಹೊಡಿತಾ ಇದ್ದೀವಿ. ಒಳ್ಳೆಯದಾಗಲಿ.